ಎಲ್ರಿಗೂ ನಮಸ್ಕಾರ. PCOD ಆಗಿರಬಹುದು ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಆಗಿರಬಹುದು ಅಥವಾ ಕೆಲವು ಅಕ್ಕ ತಂಗಿಯರಿಗೆ ಬಹಳ ಕಷ್ಟಕರವಾಗಿ ಡೇಟ್ ಬರುತ್ತೆ, ಬಂದಾಗ ಬಹಳ ಹ್ಯಾವಿನೆಸ್ ಆಗಿರುತ್ತೆ, ಹ್ಯಾವಿನೆಸ್ ಆಫ್ ಬ್ಲೀಡಿಂಗ್ ಆಗಿರುತ್ತೆ. ಕೆಲವು ಹೆಣ್ಣು ಮಕ್ಕಳಿಗೆ 2-3 ಮಂತ್ ಆಗೋದಿಲ್ಲ, ಆದ್ರೂ ಕೂಡ 1 or 2 days ಸ್ವಲ್ಪ ಹತ್ತುತ್ತೆ, ಆಮೇಲೆ ಆಗೋದೇ ಇಲ್ಲ. ಹಾಗಾಗಿ ಕೆಲವು ಹೆಣ್ಮಕ್ಳಿಗೆ ಮತ್ತು ವೈಟ್ ಡಿಶರ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ಈ ಎಲ್ಲಾ ಡೇಟಿನ ಈ ಪೀರಿಯಡ್ ಸರ್ಕಲ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸೊಲ್ಯೂಷನ್ ಒಂದೇ. ಅದು ಏನಂದ್ರೆ ಈ ದಾಸವಾಳದ ಹೂಗಳನ್ನು ತಂದು 30 ರಿಂದ 40 ಈ ದಾಸವಾಳ ಹೂಗಳನ್ನು ತಂದು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ 5 to 6 days ಚೆನ್ನಾಗಿ ಒಣಗಿಸಿದ ನಂತರ ಪೌಡರ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಗ್ರೈಂಡರ್ ಆಗಿ ಮಾಡಿ ಇಟ್ಕೊಳ್ಳಿ ಅಥವಾ ಕುಟ್ಕೊಳ್ಳಿ, ಮಾಡಿ ಒಂದು ಸ್ಟೆರಲ್ ಕಂಟೈನರ್ ಹಾಕಿಟ್ಟಿದ ನಂತರ ಮುಂಜಾನೆ 1 ಚಮಚ ನೀವು ದಾಸವಾಳದ ಹೂವಿನ ಪೌಡರ್ ತಗೊಳ್ಳಿ ಮತ್ತು 1 ಚಮಚ ಶುದ್ಧವಾದ ಜೇನುತುಪ್ಪವನ್ನು ಮಿಶ್ರಣ ಮಾಡಿ. ದಾಸವಾಳ ಹೂವಿನ ಪೌಡರ್ 1 ಚಮಚ ಮತ್ತು ಜೇನುತುಪ್ಪ 1 ಚಮಚ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಬಿಫೋರ್ ಬ್ರೇಕ್ಫಾಸ್ಟ್ ಹಾಗೂ ಬಿಫೋರ್ ಡಿನ್ನರ್ ಸತತವಾಗಿ ನೀವು 30 ರಿಂದ 40 ದಿವಸ ನೀವು ಸೇವಿಸುತ್ತಾ ಬಂದಲ್ಲಿ 100% ನಾನು ಹಿಂದೆ ಹೇಳಿರುವಂತಹ ನಿಮ್ಗೆ ಎಲ್ಲಾ ಸಮಸ್ಯೆ ಕೂಡ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ 100% ಪರಿಹಾರ ಸಿಗುತ್ತೆ. ಈ ಹೆಲ್ತ್ ಟಿಪ್ಸ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಮತ್ತು ದಾಸವಾಳ ಹೂವಿನ ಹಾಗೂ ಎಲೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.